ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೀಕ್ಷಕರೇ, ಕಳೆದ 4-5 ದಿನಗಳಿಂದ ಇಡೀ ದೇಶ ನೀಟ್ ನಿಗಿಯಲ್ಲಿ ಮುಳುಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದೆ. 5 ದಿನಗಳಿಂದ ಮುಂಗಾರು ಅಧಿವೇಶನ ನಡೆಯದಂತೆ ಮಾಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲದೆ ನಾವು ಚರ್ಚೆಗೆ ಬರಲ್ಲ ಅನ್ನುವಂತಹ ದೃಢ ಸಂಕಲ್ಪವನ್ನ ಮಾಡಿದೆ ಕಾಂಗ್ರೆಸ್. ಆದರೆ ಕಾಂಗ್ರೆಸ್ನ ಆಡಳಿತ ಇರೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಸು ಕೊಟ್ಟವರಿಗಷ್ಟೇ ಸರ್ಕಾರಿ ಉದ್ಯೋಗ ಗ್ಯಾರಂಟಿಯನ್ನು ಸ್ಕೀಮ್ ನಡೀತಾ ಇದೆ. ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ಕನಸಿಗೆ ಕೊಳ್ಳಿ ಇಟ್ಟಂತಹ ಕೆಪಿಎಸ್ಸಿ ಬಗ್ಗೆ ಕಾಂಗ್ರೆಸ್ಸಿಗರ ಮೌನ ಇದ್ಯಾವ ಈ ಬಗೆಯ ನೀತಿ ಅನ್ನುವಂಥ ಪ್ರಶ್ನೆ ಮೂಡುವಂತೂ ಕೂಡ ಮಾಡಿದೆ. ಈ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ಇಲ್ಲ ಸರ್, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ, ನಿಮಗೆಲ್ಲ ಬೇರೆ ಯಾರೇ ಮಾಡಿಕೊಡ್ತಿದ್ರು ಅಲ್ಲೇ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಚ್ಚು ದೆಹಲಿಯಿಂದ ಇಡೀ ದೇಶಕ್ಕೆ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ ಮಾಡಿ ಕಾಂಗ್ರೆಸ್ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಹಂಗಾಮ ಎಬ್ಬಿಸಿದೆ. ಕಳೆದ 4 ದಿನದಿಂದ ಸಂಸತ್ ಕಲಾಪ ಕದನ ಕಣವಾಗಿ ಮಾರ್ಪಟ್ಟಿದೆ. ದೆಹಲಿಯಲ್ಲಿ ನೀಟ್ ನಿಗಿ ಜೋರಾದ ಹೊತ್ತಲ್ಲೇ ಈಗ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಕರ್ನಾಟಕದಲ್ಲಿ ಮತ್ತೊಂದು ಮೆಗಾ ಹಗರಣ ಬಯಲಾಗಿದ್ದು, ಸೀಕ್ರೆಟ್ ಆಪರೇಷನ್ನಲ್ಲಿ ಕೆಪಿಎಸ್ಸಿಯ ಭಾರೀ ಕರ್ಮಕಾಂಡ ಬಯಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕಾಸಿದ್ರೆ ಬಾಸು. ಪಶು ವೈದ್ಯಾಧಿಕಾರಿಗಳ ಹುದ್ದೆ 80 ಲಕ್ಷಕ್ಕೆ ಡೀಲ್. ನೀಟ್ಗೆ ಕೆಂಡವಾಗೋ ಕಾಂಗ್ರೆಸ್, ಕೆಪಿಎಸ್ಸಿ ಬಗ್ಗೆ ಮೌನವೇಕೆ? ಪ್ರಿಯ ವೀಕ್ಷಕರೇ, ನಾವು ತೋರಿಸ್ತಿರೋ ಈ ಕಟ್ಟಡವನ್ನ ಮತ್ತೊಮ್ಮೆ ಕಣ್ತುಂಬ ನೋಡ್ಕೊಂಡ್ಬಿಡಿ. ಇದು ಕರ್ನಾಟಕದ ಕೋಟ್ಯಾಂತರ ಯುವಕರ ಉದ್ಯೋಗದ ಕನಸಿಗೆ ಬೆಂಕಿ ಇಡ್ತಿರುವಂಥ ಕಟ್ಟಡ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆಯಲ್ಲಿ ಅಕ್ರಮ, ಉದ್ಯೋಗ ಭರ್ತಿಯಲ್ಲಿ ಭ್ರಷ್ಟಾಚಾರ, ಹೀಗೆ ಸಾಲು ಸಾಲು ಕರ್ಮಕಾಂಡಗಳ ತವರು ಮನೆ ಅದೇ ಕರ್ನಾಟಕ ಲೋಕಸೇವಾ ಆಯೋಗ ಅಲಿಯಾಸ್ ಕೆಪಿಎಸ್ಸಿ. ಹೌದು, ಇಡೀ ದೇಶ ನೀಟ್ ನಿಗಿಯಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಕೆಪಿಎಸ್ಸಿಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಈ ಹಿಂದೆ ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ ತಮ್ಮ ಪುತ್ರಿಯರಿಗೆ ಅಕ್ರಮವಾಗಿ ಕೆಲಸ ಕೊಟ್ಟು ಸಿಕ್ಕಿ ಹಾಕಿದ್ದು ಹಳೆ ವಿಚಾರ. ಆದರೆ ಸ್ಟಿಂಗ್ ಆಪರೇಷನ್ನಲ್ಲಿ ಬಯಲಾಗಿರೋ ವಿಷಯ ಅದಕ್ಕಿಂತಲೂ ಹೆಚ್ಚು ಆಘಾತಕಾರಿಯಾಗಿದೆ. ಫೋನ್ ತಗೊಳಂಗಿಲ್ಲ, ಮತ್ತೆ ನೀವು ನಮಗೇನರ್ಥ ಆಗುತ್ತೆ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಬೇಕಾಗಬೇಕಿಲ್ಲ ನಿಮ್ಗೆ. ಸರ್ ಅದೇ ಸರ್ 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ, ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಿಲ್ಲ ಹೇಳ್ಬೇಕಲ್ಲ. ಅವ್ರು ಸರ್ ನನ್ ಕೇಳ್ತಾ ಇದಾರೆ, ನಾನ್ ಬರ್ಲ ಏನ್ ಮಾಡ್ಲ ಅಂತೇಳಿ. ಹೇಳಿ ಸರ್. ಈಗ 40 ಲಕ್ಷ ಅಮೌಂಟ್ ಸರ್ ಇದನ್ನ ಮಾತಾಡ್ತೀನಿ ಕೇಳಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ, ನಿಮಗೆಲ್ಲ ಬೇರೆ ಯಾರೇ ಮಾಡಿಕೊಡ್ತಿದ್ರು ಅಲ್ಲೇ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಕೆಪಿಎಸ್ಸಿಯಲ್ಲಿ ಕೇಳಿದಷ್ಟು ಕಾಸು ಕೊಟ್ಟರೆ ಸಾಕು, ನಿಮಗೆ ಬೇಕಾದ ಹುದ್ದೆ ನಿಮ್ಮ ಕೈ ಸೇರುತ್ತೆ. ಇದೀಗ ಪಶುವೈದ್ಯಾಧಿಕಾರಿಯ ಹುದ್ದೆಗೆ ಬರೋಬ್ಬರಿ 80 ಲಕ್ಷಕ್ಕೆ ಡೀಲ್ ನಡೆದಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರ್ ಎಸ್ ಸಾಹುಕಾರ್ ಅವರ ಸಂಬಂಧಿಗೆ ಏಜೆಂಟ್ಗಳ ಮೂಲಕ ಸೀಟ್ ಕೊಡಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅದೇನಾಗಿದೆ, ಅವರ ಆಪ್ತ ಕ್ಲೋಸ್ ರಿಲೇಟಿವೇ ಅವ್ರದ್ದೆಲ್ಲ ಡೀಟೇಲ್ಸ್ನ ನಾವೀಗ ಫೈಲ್ ಮಾಡ್ತಾ ಇದ್ದೀವಿ. ಅವ್ರ ಕ್ಲೋಸ್ ರಿಲೇಟಿವ್ಸ್ ಟಾಪ್ ರ್ಯಾಂಕಿಂಗಲ್ಲಿದ್ದಾರೆ. ಇವರ ಅಧ್ಯಕ್ಷರಿದ್ದಾರಲ್ಲ, ಅವ್ರ ರಿಲೇಟಿವ್ ಒಬ್ಬ ಹತ್ತತ್ರ 450 ಮೇಲಿದ್ದಾರೆ, ಅದೊಂದಿದೆ. ಅದೆಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಜುಲೈ 17ರಂದು ಹೊರಬಿದ್ದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಆದೇಶ ಉದ್ಯೋಗ ಆಕಾಂಕ್ಷಿಗಳಿಗೆ ಶಾಕ್ ಕೊಟ್ಟಿತ್ತು. ಹೀಗಾಗಿ ಸ್ಟಿಂಗ್ ಆಪರೇಷನ್ ನಡೆಸಿದ ವಿದ್ಯಾರ್ಥಿಗಳು ದುಡ್ಡಿಗೆ ಡಿಮ್ಯಾಂಡ್ ಇಟ್ಟಿರೋ ಆಡಿಯೋ, ವಿಡಿಯೋ ಹಾಗೂ ಫೋಟೋ ರಿಲೀಸ್ ಮಾಡಿದ್ರು. ಸುಮಾರು ಮೋರ್ ದೆನ್ 50% ಕರಪ್ಷನ್ ಆಗಿದೆ ಸರ್. ಮೋರ್ ದೆನ್ 50 ಅಲ್ಲ,
ಇಲ್ಲ 70 to 80% ತನಕ. ಯಾಕೆ ಅಂತಂದರೆ KPSC ಚೇರ್ಮನ್ ಕ್ಲೋಸ್ ರಿಲೇಟಿವ್ಸೇ ಇದರಲ್ಲಿ ಲಿಸ್ಟಲ್ಲಿ ಇದ್ದಾರೆ ಅಂತಂದರೆ ಇದರ ಲಿಸ್ಟಲ್ಲಿ ಸರ್ ಇದರಲ್ಲಿ ಮೇಲ್ನೋಟಕ್ಕೆ ಒಬ್ಬರು ಇದರಲ್ಲಿ ಹೆಸರು ಇದೆ ಸರ್. ಇವರು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇರೋದು ಮೋರ್ ದೆನ್ 50 to 60 ಸೀಟ್ಸು ಇವರು ಮಾರ್ಕೊಂಡಿದ್ದಾರೆ ಅಂತೇಳಿ. ಒಂದೊಂದು ಪೋಸ್ಟು 80 ಲಕ್ಷಕ್ಕೆ. ಇವರು ಫೋನ್ ಮಾಡಿದ್ದಾರೆ ಸರ್ ಮಿಡಲ್ ಮ್ಯಾನ್ಗೆ. ಇವರು ಯಾರ್ಯಾರು 1:3 ಲಿಸ್ಟಲ್ಲಿ ಇದ್ದಾರೆ ಅವ್ರ ಹೆಸರು ಬರೀ ಹೆಸರು ಅಷ್ಟೇ ಇರ್ತಿತ್ತು, ಅವ್ರದ್ದು ನಂಬರ್ ಇರ್ತಿರಲಿಲ್ಲ, ಅಡ್ರೆಸ್ ಇರ್ತಿರಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಆದರೆ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ಗೂ ಯಾರ್ಯಾರು ಇದ್ದಾರೆ ಅವರಿಗೆ ಫೋನ್ ಮಾಡಿ ನೀವು 80 ಲಕ್ಷ ಕೊಡಿ ನಾವು ಲಿಸ್ಟಲ್ಲಿ ಸೇರ್ತೀವಿ ಅಂತ. ಅಂದರೆ ಇವರು ಮಿಡಲ್ ಮ್ಯಾನ್ಸ್ಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಹೆಂಗೆ ಸಿಕ್ತು KPSC ಇಂದ ಕಾಲ್ ಮಾಡೋದಕ್ಕೆ? ಈಗ ನಾನು ಕೂಡ ನಂದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇತ್ತು, ಬಟ್ ಯಾರಿಗೆ ಗೊತ್ತು ನಂದನ್ನು ಪ್ರೊವಿಷನಲ್ ಲಿಸ್ಟಲ್ಲಿ ತೆಗ್ದಾಕಿರ್ಬೋದು. ಅವರಿಗೆಲ್ಲ ಇದು ಮಾಡಿ ಈಗ 8 ವರ್ಷ ಆದಮೇಲೆ ಡೀಲಿಂಗ್ ನಡೆದು ಎಷ್ಟು ಕಾಸು ಕೊಟ್ಟರೆ ಹುದ್ದೆ ಸಿಗುತ್ತೆ ಸರ್? 70 to 80 lakh. ಎಲ್ಲಿಂದ ತರಬೇಕು ಇದನ್ನ? ಮನೆ ಮಠ ಎಲ್ಲ ಮಾರಿ ತಗೊಂಬರ್ಬೇಕಾ? ಕೆಲ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಅಮೌಂಟ್ ಏನಾದರೂ? ಸರ್ ಕೊಟ್ಟಿದ್ದಾರೆ ಸರ್. ಕೊಟ್ಟಿಲ್ಲದೆ ಹಿಂಗೆ ಸುಮ್ಮನೆ ಇದೇ ಹೇಳೋಕ್ಕಲ್ಲ ಸರ್. ಯಾರೆಲ್ಲ ಕೈವಾಡ ಇದೆ? ಮಧ್ಯವರ್ತಿಗಳ ಕೈವಾಡಿದಾನ, KPSC ಮಾಜಿ ಅಧ್ಯಕ್ಷ ಸದಸ್ಯ ಕೈವಾಡಿದಾನ, ಏನು ಆರೋಪ? ಸರ್ ಇಬ್ಬರದು ಇದೆ. ಫಸ್ಟು ಮಿಡಲ್ ಮ್ಯಾನ್ ಯಾರಿದ್ದಾರೆ ಆ ಮಿಡಲ್ ಮ್ಯಾನಿಂದ ಅಧ್ಯಕ್ಷರಿಗೆ ತಲುಪಿರೋದು. ಅಧ್ಯಕ್ಷರು ಸರಿ ಇಲ್ಲ ಅಂದರೆ ಅವ್ರ ಸುತ್ತಮುತ್ತ ಇರೋರು ಹಂಗೆ ಇರ್ತಾರೆ ಸರ್. ಈಗ ರಾಜ್ಯನೇ ಸರಿ ಇಲ್ಲ ಅಂದರೆ ರಾಜ್ಯ ಸರಿ ಇರುತ್ತೆ, ಇಲ್ಲ ಪ್ರಜೆಗಳು ಸರಿ ಇರ್ತಾರೆ ಸರ್. ಇನ್ನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ KPSC ಕಾರ್ಯದರ್ಶಿ ಜ್ಯೋತಿ ಕೆ ಮಾತನಾಡಿದ್ದು, 1 ತಿಂಗಳ ಹಿಂದೆ ಕಾಂತರಾಜು ನಮಗೆ ದೂರು ನೀಡಿದ್ರು. ನಾವು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ವಿ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಲಿ ಅಂತ ಮನವಿ ಮಾಡಿದ್ರು. ವೈದ್ಯಾಧಿಕಾರಿ ಪರೀಕ್ಷೆ ಬಗ್ಗೆ ನಮಗೆ 1 ತಿಂಗಳ ಹಿಂದೆನೇ ಅವರು ದೂರು ಕೊಟ್ಟಿದ್ದರು. ಕಾಂತಕುಮಾರ್ ಅನ್ನೋರು ಅಕ್ಸ ಸಂಘಟನೆಯ ಅಧ್ಯಕ್ಷರು. ಅದನ್ನು ನಾವು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟಾಗಿ ದೂರು ಕೊಟ್ಟು ದೂರು ದಾಖಲಿಸಿದ್ದೀವಿ. FIR ಕಾಪಿ ಕೂಡ ಬಂದಿದೆ. ಮತ್ತು ನಾವು ಅದಕ್ಕೆ ವಿಚಾರಣೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಫಾಲೋ ಅಪ್ ಮಾಡಿದ್ದೀವಿ. ಸೊ ಮಾಹಿತಿ ಕೊಟ್ಟಿದ್ದಾರೆ, ಯಾರು ಇಬ್ಬರನ್ನ ಬಂಧಿಸಿದ್ದೀವಿ ಸಂಬಂಧಪಟ್ಟವ್ರನ್ನ ಅಂತ. ಮತ್ತು ಅಭ್ಯರ್ಥಿಗಳಿಗೆ ಹೇಳಿದ್ವಿ, ನಿಮಗೇನಾದರೂ ಆ ಥರ ಇದ್ದರೆ ನಮಗೆ ಕೊಟ್ಟರೆ ನಾವು ಮಾಡ್ತೇವೆ. ಅದರ್ವೈಸ್ ನೀವು ಕೂಡ ದೂರು ದಾಖಲಿಸ್ಬೋದು. ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಅಥವಾ ಅಧಿಕಾರಿಗಳು ಒಳಗಡೆ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು. ಯಾರೇ ಆ ಥರ ಮಾಡಿರೋದು ನಿಮ್ಮ ಗಮನಕ್ಕೆ ಬಂದಿದ್ದರೆ, ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ನೀವೇನು ಕೊಡ್ಬೋದು, ನಮಗೆ ಕೊಟ್ಟರೆ ನಾವೇನು ಮಾಡ್ತೀವಿ ಅಂತ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ KPSC ಮತ್ತು ಅಭ್ಯರ್ಥಿಗಳು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು, ಇಬ್ಬರ ಬಂಧನವಾಗಿದೆ. ಆದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಧರ್ಮೇಂದ್ರ ಪ್ರಧಾನ್ ಕಾರಣ. ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡ್ತಿರುವ ಕಾಂಗ್ರೆಸ್ ಕರ್ನಾಟಕದ KPSCಯ ಸಾಲು ಹಗರಣಗಳ ಬಗ್ಗೆ ಮೌನವಾಗಿರುವುದು ಯಾಕೆ? ದೆಹಲಿಯಲ್ಲೊಂದು, ಕರ್ನಾಟಕದಲ್ಲೊಂದು ನೀತಿಯ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಅನ್ನುವಂಥದ್ದು ಹಗರಣಗಳ ಗಣಿಯಾಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ರಾಜ್ಯದ A, B, C ಮತ್ತು D ವರ್ಗದ ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಇಲ್ಲಿಂದ ಅರ್ಹ ಅಭ್ಯರ್ಥಿಗಳನ್ನ ನೇಮಕ ಮಾಡುವ ಸಾಂವಿಧಾನಿಕ ಸಂಸ್ಥೆ ಈ KPSC. ಆದ್ರೆ KPSCಯಲ್ಲಿ ನಡೀತಾ ಇರೋದೇನು? ಕಳೆದ ಹಲವು ವರ್ಷಗಳಿಂದ ಸಾಲು ಅಕ್ರಮಗಳೇ. ಹಾಗಿದ್ರೆ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆಯನ್ನ ಬರೆದು ನೌಕರಿ ತಗೋಬೇಕು ಅಂತ ಕನಸು ಕಾಣೋರ್ ಕತೆ ಏನು? ನೀವೀಗ ವರದಿ ನೋಡ್ತಾ ಇದ್ರಲ್ಲ, 80 ಲಕ್ಷ ರೂಪಾಯಿ ಕೊಟ್ರೆ ಜಾಬ್ ಗ್ಯಾರಂಟಿ ಅಂತ. ಮಾನ ಮರ್ಯಾದೆ ಇದೆ ಅವರಿಗೆಲ್ಲ. KPSC ನಡೆಸಿದಂತಹ KAS ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ಆಗಿತ್ತು. ಒಂದೇ ಕೊಠಡಿಯಲ್ಲಿದ್ದಂತಹ 10ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆದರು. ಶಿವಶಂಕರಪ್ಪ ಸಾಹುಕಾರ್, ಈ ಶಿವಶಂಕರಪ್ಪ ಸಾಹುಕಾರ್ ಅಧ್ಯಕ್ಷರಾಗಿದ್ದಾಗ ನಡೆದಿದ್ದ ಪರೀಕ್ಷೆ ಇದು. ಈ ಕಡೆ PDO ಎಕ್ಸಾಮ್ ಆದಾಗ ಏನಾಗಿತ್ತು? ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಅರ್ಧ ಗಂಟೆ ತಡವಾಗಿ ಪರೀಕ್ಷಾ ಕೇಂದ್ರ ತಲುಪಿದ್ದು ಪ್ರಶ್ನೆ ಪತ್ರಿಕೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲೂ ಕೂಡ ಅಕ್ರಮ ನಡೆದಿತ್ರಿ. ಹಿಂಗೇ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಹುದ್ದೆಗಳನ್ನ ದುಡ್ಡಿಗೆ KPSC ಇಂದ ಮಾರಾಟದ ಆರೋಪ ಕೇಳಿ ಬಂದಿರೋದು. AEE ಹಾಗೂ AE ಮತ್ತು JE ಪರೀಕ್ಷೆಗಳಲ್ಲೂ ಕೂಡ ಭಾರಿ ಗೋಲ್ಮಾಲ್ ನಡೆದಿರುವಂತಹ ವಿಚಾರಗಳು ಚರ್ಚೆಗೆ ಬಂತು. ಈಗ ಲೇಟೆಸ್ಟ್ ಆಗಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಕೂಡ ಅಕ್ರಮ. ವರದಿಯಲ್ಲಿ ನೀವು ಗಮನಿಸ್ತಾ ಇದ್ರಿ, ಕಾಂತರಾಜ್ 80 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಂತಹ ಆ KPSC ಅಧಿಕಾರಿಗಳ ಮುಖವಾಡ ಬಯಲು ಮಾಡಿದ್ರು. ಅಂದ್ರೆ ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಪ್ರಾಮಾಣಿಕವಾಗಿ ಶ್ರಮಪಟ್ಟು ಓದುವಂತ ವಿದ್ಯಾರ್ಥಿಗಳು ಇವತ್ತಲ್ಲ ನಾಳೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಕನಸು ಕಾಣ್ತಾ ಇರುವಂತವ್ರಿಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ.
ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಕೂಡ ಅಕ್ರಮ ಆಗ್ತಾ ಇದೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ 8ನೇ ತಾರೀಕಂದು ಪರೀಕ್ಷೆ ನಡೆದಿತ್ತು. ಜನವರಿ 8ನೇ ತಾರೀಕು ನೇಮಕಾತಿ ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆಕಾಂಕ್ಷಿಗಳು ಒತ್ತಾಯ ಮಾಡಿ ಈಗ ಒಂದು ಪೋಸ್ಟ್ಗೆ 80 ಲಕ್ಷ ರೂಪಾಯಿ ಡೀಲ್ ಮಾಡ್ಕೊಳ್ಳುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ವಿದ್ಯಾರ್ಥಿಗಳ ಕನಸನ್ನ ನುಚ್ಚು ನೂರು ಮಾಡ್ತಾ ಇದ್ದೀರಿ ಅಂತ ಹೇಳುವ ಈ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ರೀತಿಯ ಅನ್ಯಾಯಗಳಿಗೆ ಯಾಕೆ ಮೌನ ವಹಿಸಿದ್ದೀರಿ? ಮಾತಾಡ್ಬೇಕಲ್ವಾ? ಇದು ಈಗ ಈ ಎಲ್ಲ ಆಸ್ಪಿರೆಂಟ್ಸ್ ಮಾಡ್ತಾ ಇರುವಂತಹ ಪ್ರಶ್ನೆ. ನೆಕ್ಸ್ಟ್, ಇನ್ನ ಕೆಪಿಎಸ್ಸಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದ ಆರೋಪದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿನ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ನೇಮಿಸಿದ್ದ ಜೂನಿಯರ್ ಯಡಿಯೂರಪ್ಪ ಅಂತ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಕೋರ್ಟ್ ಇದೆ, ಕಾನೂನಿನಲ್ಲಿ ಏನು KPSC ಅಧ್ಯಕ್ಷ ರಾಜೀನಾಮೆ ಕೊಟ್ಟರಲ್ಲ, ಸಸ್ಪೆಂಡ್ ಗವರ್ನರು ತೆಗೆದ್ರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡಿದ್ದು ಯಾರಂತೆ? ಇದೇ ಸನ್ಮಾನ್ಯ ಜೂನಿಯರ್ ಯಡಿಯೂರಪ್ಪ KPSC ಅಧ್ಯಕ್ಷನ ಮಾಡಲಿಕ್ಕೆ ಕಾರಣ. ಕೋರ್ಟ್ ಇದೆ, ಕಾನೂನಿನಲ್ಲಿ ಏನು ಕ್ರಮ ಜರುಗಿಸ್ಬೇಕು ಎಲ್ಲ ಜರುಗಿಸಿ. ಭ್ರಷ್ಟರಿದ್ರೆ ಆ ಭಾರತೀಯ ಜನತಾ ಪಾರ್ಟಿ ಹೆಸರು ಭಾರತೀಯ ಅಷ್ಟೇ, ಅದರ ಹೆಸರು ಚೇಂಜ್ ಮಾಡ್ಕೋಬೇಕು. ಭ್ರಷ್ಟ ಜನತಾ ಪಾರ್ಟಿ ಅಂತ ಎಲ್ಲ ವಿಧದಲ್ಲೂ ಭ್ರಷ್ಟರೇ ಅವರು. ರಾಜಕೀಯವಾಗಿ ಭ್ರಷ್ಟರು, ನೈತಿಕವಾಗಿ ಭ್ರಷ್ಟರು, ಅಧೋಗತಿಗಿಳಿದು ಬಿಟ್ಟಿದೆ. KPSC ಅಧ್ಯಕ್ಷ ರಾಜೀನಾಮೆ ಕೊಟ್ಟರಲ್ಲ, ಸಸ್ಪೆಂಡ್ ಗವರ್ನರು ತೆಗೆದ್ರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡಿದ್ದು ಯಾರಂತೆ? ಇದೇ ಸನ್ಮಾನ್ಯ ಜೂನಿಯರ್ ಯಡಿಯೂರಪ್ಪ KPSC ಅಧ್ಯಕ್ಷನ ಮಾಡಲಿಕ್ಕೆ ಕಾರಣ. ಕೋರ್ಟ್ ಇದೆ. ಈ ಹಗರಣವನ್ನ ಬಯಲಿಗೆಳೆದಂತಹ ಇಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಬಟಾಬೈಲ್ ಮಾಡಿದಂತಹ ಅಕ್ಷಾ ಅಧ್ಯಕ್ಷ ಕಾಂತರಾಜ್ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ. ಕಾಂತರಾಜ್, ನಾವು ಗಮನಿಸ್ತಾ ಇದ್ದೀವಿ ಈಗ ಈ ಸರ್ಕಾರದ ಇಬ್ಬಗೆಯ ನೀತಿಯ ವಿಚಾರದ ಬಗ್ಗೆ ದೆಹಲಿಯಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡುವಂತಹ ಈ ನಾಯಕರುಗಳು ನಮ್ಮ ರಾಜ್ಯದಲ್ಲೇ ಆಗಿರುವಂತಹ KPSC ಕರ್ಮಕಾಂಡದ ಬಗ್ಗೆ ಮೌನ ವಹಿಸಿದ್ದಾರೆ. ನಿಮಗೇನು ಅನ್ಸುತ್ತೆ ಇದನ್ನು ನೋಡಿದ್ರೆ? ಸರ್, ಫಸ್ಟು ಈ ನಮ್ಮ ರಾಜ್ಯದಲ್ಲಿ ಏನು ಯುವಕರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಪ್ರಾಮಾಣಿಕವಾಗಿ, ಅವರಿಗೆ ನ್ಯಾಯ ಕೊಡಲಿ ಫಸ್ಟ್. ಯಾಕೆಂತಂದರೆ ಇವತ್ತನೇದಲ್ಲ ಸರ್, ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಬರ್ತೀವಿ. ಹೋರಾಟ ಮಾಡೋದಕ್ಕೆ ಒಂದು ಪರ್ಮಿಷನ್ಸ್ ಕೊಡಲ್ಲ. ಪರ್ಮಿಷನ್ ಕೊಡ್ದಿರ ನಾವು ಹೋರಾಟ ಮಾಡಿದ್ರೆ ಒಂದು FIR ಮಾಡ್ತಾರೆ, ಜೈಲಿಗೆ ಕಳ್ಸೋ ಅಂತ ಕೆಲಸ ಮಾಡ್ತಾರೆ. ಮತ್ತು ವಿದ್ಯಾರ್ಥಿಗಳು ಅವರ ಕಷ್ಟ ಸುಖಗಳು ಎಷ್ಟಿರುತ್ತೆ ಅಂತಂದರೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1 ಟೈಮ್ ಊಟ ಮಾಡಿ ಇವತ್ತು ಲೈಬ್ರರಿಲಿ ಓದ್ತಾ ಇದ್ದಾರೆ. ಅಂಥವ್ರಿಗೆ ಇವತ್ತು ಇವ್ರು ರಾತ್ರಿ ಯಾರಿಗೆ ಬೇಕವರಿಗೆ ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಡೋದಾದರೆ ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡಬೇಕು KPSCಯಿಂದ? KPSCಯಿಂದ ಇಷ್ಟೆಲ್ಲ ಅನಾಹುತ ಆಗ್ತಿದೆ ಅಂದರೆ ಸರ್, ಇನ್ಕ್ಲೂಡಿಂಗ್ ಮೆಂಬರ್ಸ್, ಚೇರ್ಮೇನು ಮತ್ತು ಅಲ್ಲಿರೋಂಥ ಅಧಿಕಾರಿಗಳು ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರೆ. ಯಾರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಸರ್? ಇವತ್ತು 80 ಲಕ್ಷ ಓಪನ್ ಆಗಿ ಇಷ್ಟು ಕೇಳ್ತಿದ್ದಾರೆ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಒಬ್ಬ ಕ್ಯಾಂಡಿಡೇಟ್ಸ್ 1:3 ಲಿಸ್ಟ್ ಬಿಟ್ಟು ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾಗ ಇವ್ರಿಗೆ ಅಡ್ರೆಸ್ಸು ಫೋನ್ ನಂಬರ್ ಯಾರು ಕೊಡ್ತಾರೆ ಸರ್? ಇದು ಕಾನ್ಫಿಡೆನ್ಷಿಯಲ್ ಅಲ್ಲ. ಒಂದು ಅಪ್ಲಿಕೇಶನ್ ನಾನು ಹಾಕ್ತೀನಿ ಅಂದರೆ KPSCಲಿ ಒಂದು KPSC ಗೊತ್ತಿರುತ್ತೆ, ಇಲ್ಲ ನನಗೆ ಗೊತ್ತಿರುತ್ತೆ. KPSCಲಿ ಅಷ್ಟು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಇದು. ಅಡ್ರೆಸ್ಸು, ಫೋನ್ ನಂಬರ್ಸ್ ಎಲ್ಲ ಏಜೆಂಟ್ ಮುಖಾಂತರ KPSCಲಿರೋ ಮೆಂಬರ್ಸು ಮತ್ತು ಚೇರ್ಮನ್ನು ಅಂದರೆ ಓಪನ್ ಆಗಿ ಒಂಥರ ಏನೋ 80 ಲಕ್ಷ ಕೊಡು, 1 ಕೋಟಿ ಕೊಡು, 2 ಕೋಟಿ ಕೊಡು. ಸರ್, ಬರೀ ಒಂದು ಪಶು ವೈದ್ಯಾಧಿಕಾರಿಗಳು ಇದೊಂದೇ ಅಲ್ಲ ಸರ್, ವೆಟರ್ನರಿ ಆಫೀಸರ್ ಇದೊಂದೇ ಪೋಸ್ಟ್ ಅಲ್ಲ. KSL ಆಗಿದೆ, PDOದಾಗಿದೆ, CTA ಆಗಿದೆ, AEE, AE, JE ಪ್ರತಿಯೊಂದು ಎಕ್ಸಾಮ್ಸಲ್ಲೂ KPSC ಕಂಡಕ್ಟ್ ಮಾಡಿರೋಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗಿದೆ ಸರ್. KPSCಲಿ ಒಂದು ಏನು ನಾನು ಓಪನ್ ಆಗಿ ಹೇಳ್ತೀನಿ ಸರ್, ಈಗ KS ಎಕ್ಸಾಮ್ಸಲ್ಲಿ ಬರೀ 25 ಮಾರ್ಕ್ಸ್ಗೆ 25 ಅಂದರೆ 1.5 ಕೋಟಿ ಚಾರ್ಜ್ ಮಾಡ್ತಾರೆ ಬರೀ 25 ಮಾರ್ಕ್ಸ್ಗೆ. ಮೆಂಬರ್ಸು ಅವ್ರ ಮೇಲೆಲ್ಲ FIR ಆಗಿದೆ ಸರ್. ಇವಾಗ 4 FIR ಕೊಟ್ಟಾದ್ಮೇಲೆ ಗವರ್ನರ್, ಈ ರಾಜ್ಯದ ಗವರ್ನರ್ ಫಸ್ಟ್ ಸಿಟಿಸನ್ ಅಂತ ನಾವೇನು ಹೇಳ್ತೀವಿ, ಅವರೇ ಒಪ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತಂದರೆ KPSC ಚೇರ್ಮನ್ನ. ಮತ್ತು ಅವ್ರಿಗೇನಾದರೂ ಏನು ಹುಚ್ಚಿಡ್ದೀತಾ ಸರ್ ಸಸ್ಪೆಂಡ್ ಮಾಡೋದಕ್ಕೆ? ಅವ್ರ ಮೇಲೆಲ್ಲ ಕಂಟಿನ್ಯೂಸ್ ಆಗಿ 6 ತಿಂಗಳಿಂದ ಅವ್ರು ಏನೇನು ತಪ್ಪು ಮಾಡಿದ್ದಾರೆ, ಎಷ್ಟು ಲ್ಯಾಂಡ್ ಖರೀದಿ ಮಾಡಿದ್ದಾರೆ, ಎಷ್ಟು ಎಕರೆ ಅವ್ರ ಮೇಲೆ ಆಸ್ತಿ ಇದೆ, KPSCಲಿ ಎಷ್ಟು ಹಗರಣ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲು ಗವರ್ನರಿಗೆ ತೊಗೊಂಡೋಗಿ ನಾವು ಸಬ್ಮಿಟ್ ಮಾಡಿದ್ದೀವಿ ಸರ್. ಮತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೀವಿ. ಹಂಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇವ್ರ ಮೇಲೆ ಅಷ್ಟೇ FIR ಆಗಿದ್ದಾರೆ. ಬರೀ ಸಸ್ಪೆಂಡರ್ ನಾವು ಯಾಕೆ ಅಕ್ಸೆಪ್ಟ್ ಮಾಡ್ಬೇಕು ಸರ್? ಇವ್ರಿಗೆ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡ್ಬೇಕು, ಇವರಿಗೆ ಗುಂಡಿಟ್ಟು ಕೊಲ್ಬೇಕಿಂತವ್ರಿಗೆ. ಇವ್ರಿಗೆ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು. ಇವತ್ತು ಸರ್ 16 ಜನ ಮೆಂಬರ್ಸ್ ಇದ್ದಾರೆ. ಇವತ್ತು 16 ಜನ ಮೆಂಬರ್ಸು ಒಬ್ಬೊಬ್ಬರು 5 ಕೋಟಿ, 10 ಕೋಟಿ, 20 ಕೋಟಿ ಕೊಟ್ಟು ಬರ್ತಾರೆ. ಒಬ್ಬ ಚೇರ್ಮನ್ ಆಗಬೇಕಂತಂದರೆ KPSC ಚೇರ್ಮನ್ 50 ಕೋಟಿ, 80 ಕೋಟಿ,
100 ಕೋಟಿ ಈ ಥರ ಕೊಡಬೇಕು. ಅಂದರೆ ಒಂದೊಂದು ಜಾಬ್ಗೆ ಒಂದೊಂದು ಪೋಸ್ಟಿಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಿ ಎಷ್ಟು ದುಡ್ಡು ತೊಗೊಂತಾರೆ ನೋಡಿ ಸರ್. ಒಂದೊಂದು ನೋಟಿಫಿಕೇಶನಲ್ಲೂ 100 ಕೋಟಿ ದುಡ್ಡು ಮಾಡ್ಕೊತಾರೆ ಇವರು. ಬರೀ KS 384 ಪೋಸ್ಟಲ್ಲಿ 1000 ಕೋಟಿ ಆಗೋಣ ಸರ್. ಅದು 1000 ಕೋಟಿ, ಬರೀ 1-2 ಕೋಟಿ ಅಲ್ಲ. ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ತೊಗೊಂಡಿದ್ದಾರೆ ಅಂತಂದರೆ, ನೀವು ಮೇನ್ಸು ಪ್ರಿಲಿಮ್ಸು ಟೋಟಲ್ ಆಗಿ 5 ಕೋಟಿ 10 ಕೋಟಿ ಇವ್ರ ಸಂಬಂಧಿಕರಿಗೆ ಕೊಡ್ತಾರೆ ಸರ್. ವೆಟರ್ನರಿ ಆಫೀಸರು ಸಂಬಂಧಿಕರು UPSC ನಡೆಸಿರೋಂಥ ಎಕ್ಸಾಮ್ಸಲ್ಲಿ IFS ಎಕ್ಸಾಮ್ಸಲ್ಲಿ 300-300 ಮಾರ್ಕ್ಸ್ ತೊಗೊಳಕ್ಕಾಗಿಲ್ಲ ಅಂದರೆ ಅವರು KPSC ಎಕ್ಸಾಮ್ ಬರ್ದಿರೋದ್ರಲ್ಲಿ ಔಟ್ ಆಫ್ 600 ಮಾರ್ಕ್ಸ್ಗೆ ಇವರು ಬೇರೆಯವರು 450, 460, 490 ತನಕ ಸ್ಕೋರ್ ಮಾಡ್ತಾರೆ ಅಂದರೆ ಔಟ್ ಆಫ್ 600ಗೆ ಯಾವ ರೀತಿ ಸ್ಕ್ಯಾಮ್ ಆಗಿದೆ ಅಂತ ನೀವೇ ಯೋಚನೆ ಮಾಡ್ಬೇಕು ಸರ್. ನನ್ನದು ನೇರವಾದ ಪ್ರಶ್ನೆ, ಈಗ ದೆಹಲಿಯಲ್ಲಿ ಪ್ರತಿಭಟನೆ ಯಾವ ರೀತಿಯ ತಿರುವನ್ನ ಪಡೆದುಕೊಂಡಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ರಾಜ್ಯದ ವಿಚಾರಕ್ಕೆ ಬಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಮುಂದೇನು ಸರ್? ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಕೋರ್ಟ್ ಮುಖಾಂತರ ತಗೊಂಬಂದು ಹೋರಾಟ ಮಾಡಿರೋಂಥ ನಿದರ್ಶನಗಳು ಇದಾವೆ ಸರ್ ಇವು. ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇರೋಂಥದ್ದು ಒಂದು ಜೆನ್ಯೂನ್ ಕಾಸು, ಯೂತ್ಗೆ ಒಂದು ನಮಗೆ ಶಾರ್ಟ್ ಟರ್ಮ್ ಸೊಲ್ಯೂಷನ್ಸ್ ಬೇಡ ಸರ್, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಯಾಕೆಂದ್ರೆ ಪ್ರತಿದಿನ ಇವರು ಹೋರಾಟ ಮಾಡ್ಕೊಂಡಿರೋದಕ್ಕಾಗಲ್ಲ. ಯಾಕೆಂದ್ರೆ ಯುವಕರದ್ದು ಹೋರಾಟ ಮಾಡೋಂಥದ್ದಲ್ಲ. ಮೋಸ್ಟ್ ಪ್ರೀಶಿಯಸ್ ಟೈಮ್ 20 to 30 years. ಆ ಒಂದು ಟೈಮಲ್ಲಿ ಎಜುಕೇಷನ್ಸ್ ಅಂದರೆ ಒಂದು ಎಕ್ಸಾಮ್ಸು, ಆ ಒಂದು ಭವಿಷ್ಯ, ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅದು ಒಂದು ಎಕ್ಸಾಮ್ಸ್ ಅನ್ನೋದು. ಆ ಎಕ್ಸಾಮ್ನ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಒಂದು ಸ್ಟ್ರಿಕ್ಟಾಗಿ ಕಂಡಕ್ಟ್ ಮಾಡ್ಬೇಕು ಸರ್. ಯಾವುದೇ ಎಕ್ಸಾಮ್ಸ್ ಇರ್ಬೋದು, ಅದನ್ನು ಈಗಿನಂಥ ಟೆಕ್ನಾಲಜಿನ ಯೂಟಿಲೈಸ್ ಮಾಡ್ಕೊಳ್ಳಿ, ಪ್ರಾಪರಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಒಂದು ಎಕ್ಸಾಮ್ಸ್ ಒಂದು ಚೈಲ್ಡ್ ಒಂದು ಸ್ಟೂಡೆಂಟು ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದರೆ ಎಂಟೈರ್ ಫ್ಯಾಮಿಲಿ, ಹೋಲ್ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಏನೋ ನನ್ನ ಮಗ ಎಕ್ಸಾಮ್ ಬರೀತಾರೆ, ನನ್ನ ಮಗಳು ಎಕ್ಸಾಮ್ ಬರೋದು ಒಂದು ಜಾಬ್ ತೊಗೊತಾರೆ ಅಂತೇಳಿ, ಅಂಥದ್ರಲ್ಲಿ ಇವರು ಇಷ್ಟ ಬಂದಂಗೆ ಪೇಪರ್ ಲೀಕ್ ಮಾಡಿಕೊಂಡು, ಕ್ವಶನ್ಸ್ ಕೊಟ್ಕೊಂಡು, OMR ಫಿಲ್ ಮಾಡಿಕೊಂಡು, ಬ್ಲೂಟೂತ್ ಸ್ಕ್ಯಾಮ್ ಮಾಡಿಕೊಂಡು, ಇಷ್ಟ ಬಂದವ್ರ ಲಿಸ್ಟಿಗೆ ಸೇರಿಸ್ಕೊಂಡು ದುಡ್ಡು ತೊಗೊಳೋದಾದರೆ ಯಾಕೆ ಎಕ್ಸಾಮ್ ಬರೀಬೇಕು ಯುವಕರು? ಇದನ್ನು ತುಂಬ ಸ್ಟೇಟ್ ಗೌರ್ಮೆಂಟು, ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಬೇಕು ಸರ್. ಹೋರಾಟದ ತುಂಬ ಇಂಪಾರ್ಟೆಂಟ್ ಅಲ್ಲ. ಹೋರಾಟ ಅಂದರೆ ನಾಳೆ ಬೆಳಗ್ಗೆ 1 ಲಕ್ಷ ಜನ ಸ್ಟೂಡೆಂಟ್ ಸೇರಿಸಿ ವಿತೌಟ್ ಪರ್ಮಿಷನ್ಸ್ ನಾವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಸರ್. ಬಟ್ ಅದರ ಅಲ್ಟಿಮೇಟು ಸ್ಟೇಟು ಅವ್ರ ರೆಸ್ಪಾನ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಸರ್. ಅದನ್ನ ಅವ್ರು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀವಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಧನ್ಯವಾದ. MDS ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಇನ್ನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಸಂಸತ್ ಅಧಿವೇಶನದಲ್ಲೂ ಹಲ್ಚಲ್ ಎಬ್ಬಿಸಿದೆ. ಸತತ 4ನೇ ದಿನವೂ ಕೂಡ ವಿಪಕ್ಷಗಳ ಗದ್ದಲಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪ ಬಲಿಯಾಗಿದೆ. ಪ್ರಧಾನಿ ಮೋದಿ ಲೀಕಾಸುರರಿಗೆ ಶೀಘ್ರ ಶಿಕ್ಷೆ ಕೊಡಿಸುವುದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯ ಭರವಸೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಚರ್ಚೆಗೆ ಸಿದ್ಧ ಅಂತ ಸಾರಿ ಹೇಳ್ತಾ ಇದೆ. ಆದರೂ ವಿರೋಧ ಪಕ್ಷ ಕಾಂಗ್ರೆಸ್ನ ಮೊಂಡಾಟದಿಂದಾಗಿ ಸದನದ ಕಾಲಹರಣ ಆಗ್ತಾ ಇದೆ. ಚರ್ಚೆ ಬಿಟ್ಟು ರಾಹುಲ್ ಪಲಾಯನ ಮಾಡ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮುಂಗಾರು ಅಧಿವೇಶನದ 4ನೇ ದಿನದ ಕಲಾಪವು ನೀಟ್ ಕಿಚ್ಚಿಗೆ ಬಲಿಯಾಗಿದೆ. ರಾಹುಲ್ ಗಾಂಧಿ ನೇತೃತ್ವದ ವಿರೋಧ ಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದು, ರಾಜೀನಾಮೆಯಾಗದೆ ಸದನ ನಡೆಸಲು ಬಿಡಲ್ಲ ಅನ್ನೋ ಮನಸ್ಥಿತಿಗೆ ಬಂದಿವೆ. ಅತ್ತ ಕೇಂದ್ರ ಸರ್ಕಾರ ನೀಟ್ ವಿಚಾರದಲ್ಲಿ ಚರ್ಚೆಗೆ ನಾವು ಸಿದ್ಧ, ನೀವು ಹೇಳಿದ ದಿನವೇ, ನೀವು ಕೇಳಿದಷ್ಟು ಸಮಯ ಚರ್ಚೆಗೆ ನಾವು ರೆಡಿ ಎಂದು ಒಂದು ಹೆಜ್ಜೆ ಹಿಂದಿಟ್ಟಿದೆ. ಆದರೆ ಇಷ್ಟಾದರೂ ಕಾಂಗ್ರೆಸ್ ಸದನದ ಸಮಯ ವ್ಯರ್ಥ ಮಾಡದೆ ಪಲಾಯನ ಮಾಡ್ತಿರೋದ್ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಸಂಸತ್ ಅಧಿವೇಶನದ 4ನೇ ದಿನವೂ ನೀಟ್ಗೆ ಬಲಿ. ಚರ್ಚೆಗೆ ಕೇಂದ್ರ ಸಿದ್ಧವಾದ್ರೂ ಕಾಂಗ್ರೆಸ್ ಮೊಂಡಾಟವ? ಹೌದು,
ಜುಲೈ 20ರಂದು ಆರಂಭವಾದ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ಬರೀ ಮಾತಿನ ಮಳೆ ಸುರಿಯುತ್ತಿದೆ. ಸದನದ ಒಳಗೆ ಮತ್ತು ಹೊರಗೆ ಮತ್ತದೇ ಮಾತು, ಘೋಷಣೆಗಳು ಕೇಳಿ ಬರ್ತಿವೆ. ವಿರೋಧ ಪಕ್ಷಗಳ ತೀವ್ರ ಗದ್ದಲದ ಬಳಿಕ ಇಂದು ಪ್ರಧಾನಿ ನರೇಂದ್ರ ಮೋದಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಅಪರಾಧಿಗಳಿಗೆ ಶೀಘ್ರ ಶಿಕ್ಷೆ ಕೊಡಿಸುವುದಾಗಿ ದೇಶದ ವಿದ್ಯಾರ್ಥಿ ಸಮುದಾಯಕ್ಕೆ ಭರವಸೆ ನೀಡಿದ್ದಾರೆ. आदरणीय प्रधानमंत्री जी ने भी देश के सामने में बहुत अच्छे संदेश दिया है कि नीट पेपर लीक को लेकर के जो भी दोषी पाया गया है उनको कड़ी सजा के लिए फास्ट ट्रैक कोर्ट भी बनाने का आदेश दिया गया है. ನೀಟ್ ಅಕ್ರಮದ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋ ಪ್ರಧಾನಿ ಮೋದಿ ಟ್ವೀಟ್ಗೂ ರಾಹುಲ್ ಗಾಂಧಿ ಕೌಂಟರ್ ನೀಡಿದ್ದಾರೆ. ಯುವಕರ ಭವಿಷ್ಯ ಹೆಚ್ಚು ಹಾಳು ಮಾಡಿದ್ದೇ ನೀವು ಎಂದಿರೋ ರಾಹುಲ್ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಜಾ ಮಾಡಬೇಕೆಂದು ಮತ್ತೆ ಆಗ್ರಹಿಸಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಹ ಮೋದಿ ಟ್ವೀಟ್ಗೆ ಕಿಡಿಕಾರಿದ್ದು, ನಿಮ್ಮ ನೇತೃತ್ವದಲ್ಲಿ ಶಿಕ್ಷಣ ವ್ಯವಸ್ಥೆ ತುಕ್ಕು ಹಿಡಿದಿದೆ, ನಮಗೆ ಯಾವುದೇ ಕ್ಷಿಪ್ರ ಭಾಷಣಗಳು ಬೇಕಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಮಧ್ಯಾಹ್ನ ಸ್ಪೀಕರ್ ಓಂ ಬಿರ್ಲಾ ಭೇಟಿ ಮಾಡಿದ ರಾಹುಲ್ ಗಾಂಧಿ ಅಲ್ಲಿಯೂ ತಮ್ಮ ನಿಲುವು ಅಚಲವೆಂದು ಹೇಳಿದ್ದು, ಮೊದಲು ಪ್ರಧಾನ್ ರಾಜೀನಾಮೆ ಬಳಿಕ ಉಳಿದ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ವರ್ತನೆಯ ಬಗ್ಗೆ ಕಿಡಿಕಾರಿರುವ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ರಾಹುಲ್ ಗಾಂಧಿ ನೆಪ ಹೇಳುವುದನ್ನ ಬಿಟ್ಟು ನೇರವಾಗಿ ಚರ್ಚೆಗೆ ಬರಲಿ, ಕಲಾಪಕ್ಕೆ ಅಡ್ಡಿಪಡಿಸಿದ್ರೆ ಯಾವುದೇ ಪ್ರಯೋಜನವಿಲ್ಲ, ಚರ್ಚೆಗೆ ಹೆದರಿ ಓಡಿ ಹೋಗ್ತಿರೋದನ್ನ ದೇಶ ನೋಡ್ತಿದೆ ಎಂದು ಕಿಚಾಯಿಸಿದ್ರು. नीट पेपर लीक को लेकर के इस सदन में और राज्यसभा में हम जिस प्रकार से विपक्ष चाहता है, जिस तारीख को चाहता है, जितना समय चाहिए चर्चा के लिए सरकार तैयार है. हम विपक्ष से फिर से हाथ जोड़ के हम अनुरोध करना चाहते हैं कि आप भी तय कीजिए कब चर्चा शुरू करना है. हम तैयार हैं, लेकिन आप कंडीशन लगा करके बहाना मत बनाइए, क्योंकि अगर आप कंडीशन लगाता है, आप एक्सक्यूज देते हैं, इसका मतलब सब समझ जाते हैं कि आप चर्चा से भागना चाहते हैं. ಇನ್ನು ಸದನದ ಒಳಗೆ ಕಿರಣ್ ರಿಜಿಜು ಕೊಟ್ಟ ಹೇಳಿಕೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಿಡಿಕಾರಿದ್ರು. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು. Whatever parliamentary affairs minister is telling is totally a misleading statement from his side. We, the day one onwards, telling the resignation of the education minister, who is totally responsible for entire this crisis. ದೆಹಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ನೀಟ್ ಕಿಚ್ಚು ಈಗ ರೋಷಾಗ್ನಿಯಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ರೆ ತಪ್ಪೇನು ಎಂದು ಸಿಎಂ ಶಿವಕುಮಾರ್ ಕೇಳಿದ್ರೆ, ಕಾಕ್ರೋಚ್ ಜೊತೆ ರಾಹುಲ್ ಗಾಂಧಿ ಮ್ಯಾಚ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿರುವ ವಿಪಕ್ಷ ನಾಯಕ ಅಶೋಕ್ ಸದನದಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ರಾಜೀನಾಮೆ ಕೊಡುತ್ತಲ್ಲ ಏನ್ ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ, ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ, ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ, ಇದು ನನ್ನ ಅಭಿಪ್ರಾಯ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡೋ ಅಂಥದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನ ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂತ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಿಚ್ಚು ದಿನೇ ದಿನೇ ಕಾಡ್ಗಿಚ್ಚಿನಂತೆ ಹಬ್ಬಿದ್ದು, ಪ್ರಧಾನಿ ನರೇಂದ್ರ ಮೋದಿ ಇಂದು ಸಚಿವರ ಜೊತೆ ಸರಣಿ ಸಭೆ ಮಾಡಿದ್ರು. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಸಭೆ ಮಾಡಿದ್ದು, ಮುಂದಿನ ಕಾರ್ಯತಂತ್ರದ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಅದೇ ರೀತಿ ದೆಹಲಿಯ 10 ಜನಪಥ್ನಲ್ಲಿರೋ ರಾಹುಲ್ ಗಾಂಧಿ ಮನೆಯಲ್ಲೂ ಕಾಂಗ್ರೆಸ್ ಸಂಸದರು ಸಭೆ ನಡೆಸಿದ್ದು, ನಾಳಿನ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧ ಮಾಡ್ತಿದ್ದಾರೆ. ಒಟ್ಟಾರೆ ಮುಂಗಾರು ಅಧಿವೇಶನದ 5ನೇ ದಿನ ಏನೇನು ಹೈಡ್ರಾಮಾ ನಡೆಯಲಿದೆ ಎಂದು ಜನರು ಕಾದು ನೋಡುವಂತಾಗಿದೆ. ದೇಶದಲ್ಲಿ ಈ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಪ್ರಧಾನಿ ಮೋದಿ ಅವರು ದೇಶದ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ 5 ಅಭಯ, 5 ಸಂದೇಶವನ್ನ ನೀಡಿದ್ದಾರೆ, 5 ಪ್ರತಿಜ್ಞೆಯನ್ನ ಮಾಡಿದ್ದಾರೆ.
ಅದರಲ್ಲಿ ಮೊದಲ ಪ್ರತಿಜ್ಞೆ ಏನಂತಂದ್ರೆ ಯುವ ಶಕ್ತಿಯ ಹಿತ ಕಾಪಾಡೋದೇ ನಮ್ಮ ಮೊದಲ ಆದ್ಯತೆ. ಅದೇನೇ ಇರಲಿ, ಯುವ ಶಕ್ತಿ ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡೋದಕ್ಕೆ ನಾವಿಲ್ಲಿ ಸರ್ವಸನ್ನದ್ಧರಾಗಿದ್ದೇವೆ. ಅವರ ಹಿತ ನಮ್ಮ ಫಸ್ಟ್ ಪ್ರಿಫರೆನ್ಸ್, ಮೊದಲ ಆದ್ಯತೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಯಾರು ಏನೇ ರಾಜಕಾರಣ ಮಾಡಲಿ, ಆ ರಾಜಕಾರಣದ ಬಗ್ಗೆ ಅಥವಾ ಆ ರೀತಿ ದಾರಿ ತಪ್ಪಿಸೋರತ್ತ ನೀವು ಗಮನ ಕೊಡಬೇಡಿ. ನಿಮ್ಮ ಹಿತಕ್ಕಾಗಿ ನಾವಿದ್ದೀವಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಮೊದಲ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇನ್ನ ಎರಡನೇ ಪ್ರತಿಜ್ಞೆ ಏನಂತಂದ್ರೆ ಪೇಪರ್ ಲೀಕ್ ಮಾಡಿದವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ನೀಡ್ತೇವೆ. ಕಠಿಣಾತಿ ಕಠಿಣ ಶಿಕ್ಷೆ ಫಿಕ್ಸ್, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಯಾರು ಪೇಪರ್ ಲೀಕ್ ಮಾಡಿದರೋ, ಯಾರು ಇಂತಹ ಕೆಲಸಗಳಿಗೆ ಕಾರಣೀಕರ್ತರಾದ್ರೋ ಅಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಫಿಕ್ಸ್ ಅನ್ನುವಂತಹ ಪ್ರತಿಜ್ಞೆಯನ್ನ ಕೂಡ ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಇನ್ನು ಮೂರನೇದು, ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ತ್ವರಿತ ಕ್ರಮಕ್ಕೆ ನಾವು ಬದ್ಧರಾಗಿದ್ದೇವೆ. 10ರಲ್ಲಿ 11 ಅಂತ ಮಾಡಲ್ಲ, ಕ್ರಮ ತಗೋತೀವಿ, ನೋಡಲಾಗುವುದು, ಮಾಡಲಾಗುವುದು, ಇದೆಲ್ಲ ಹಾರಿಕೆ ಉತ್ತರ ಖಂಡಿತ ಇಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ 100ಕ್ಕೆ 100ರಷ್ಟು ತ್ವರಿತ ಕ್ರಮಕ್ಕೆ ಬದ್ಧವಾಗಿದೆ ಕೇಂದ್ರ ಸರ್ಕಾರ ಅನ್ನುವಂಥ ಅಭಯವನ್ನ ಕೂಡ ಪ್ರಧಾನಿ ಮೋದಿ ಅವರು 3ನೇ ಪ್ರತಿಜ್ಞೆಯ ಮೂಲಕ ನೀಡಿದ್ದಾರೆ. ಇನ್ನ 4ನೇದು, ಪ್ರಕರಣದ ತನಿಖೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೇಶದ ಯಾವ ಮೂಲೆಯಲ್ಲಿಯೂ ಕೂಡ ಇನ್ಮುಂದೆ ಇಂತಹ ಘಟನೆಗಳು ನಡೆದರೆ ಅನ್ಯಾಯಕ್ಕೊಳಗಾದಂತಹ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಬದ್ಧರಾಗಿದ್ದೇವೆ. ರಾಜಕಾರಣ ಮಾಡುವಂತವರು ರಾಜಕಾರಣ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನ ಈ ರೀತಿ ತಪ್ಪು ದಾರಿಗೆ ಇಳಿತಾ ಇದ್ದಾರೆ. ವಿದ್ಯಾರ್ಥಿಗಳು ಜಾಗೃತರಾಗಬೇಕು, ಯಾವುದೇ ಕಾರಣಕ್ಕೂ ಈ ರೀತಿ ದಾರಿ ತಪ್ಪಿಸುವಂತಹವರ ಕಡೆ ಹೋಗಬಾರದು. ಗುಂಡಾಗಿರಿ ಮಾಡುವಂತವ್ರು ಯಾರೆಲ್ಲ ಗುಂಡಾಗಿರಿ ಮಾಡ್ತಾ ಇದ್ದಾರೋ ಅಂತ ಗುಂಡಾಗಳ ಬಗ್ಗೆ ತಲೆ ಕೆಡಿಸ್ಕೋಬಾರದು. ಪ್ರಕರಣದ ತನಿಖೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡುವಂಥದ್ದು ನಮ್ಮ ಕಮಿಟ್ಮೆಂಟ್ ಅಂತ ಹೇಳಿದ್ದಾರೆ. ಇನ್ನು 5ನೇ ಪ್ರತಿಜ್ಞೆ, ದೋಷಿಗಳನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಅಂತ ದೋಷಿಗಳ ಬಗ್ಗೆ ಕರುಣೆ ಅನ್ನುವಂಥ ಮಾತೇ ಬರಲ್ಲ. ಯಾರು ಇಂಥ ಅವಾಂತರಗಳಿಗೆ ಕಾರಣೀಕರ್ತರಾಗಿದ್ದಾರೋ ಅಂಥವರನ್ನ ಸಹಿಸುವ ಪ್ರಶ್ನೆ ಇಲ್ಲ, ತಕ್ಕ ಉತ್ತರವನ್ನ ಕೊಡ್ತೀವಿ. ಅನ್ಯಾಯಕ್ಕೊಳಗಾದಂತಹ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವುದು ನಮ್ಮ ಬದ್ಧತೆ ಅಂತ ಪ್ರಧಾನಿ ಮೋದಿ ಅವರು ಇವತ್ತು 5ನೇ ಪ್ರತಿಜ್ಞೆಯ ಮೂಲಕ ಹೇಳಿದ್ದಾರೆ. ನೆಕ್ಸ್ಟ್, ಕಾಕ್ರೋಚ್ ಪಾರ್ಟಿಯ ಈ ವಿಚಾರಗಳು, ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಪಕ್ಷದ ವಾದ ಏನು, ಆಡಳಿತ ಪಕ್ಷ ಹೇಳೋದೇನು, ಇಲ್ಲಿಯವರೆಗೂ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವಿಪಕ್ಷ ಹೇಳ್ತಾ ಇರೋದೇನಂತಂದ್ರೆ ಕಳೆದ 10 ವರ್ಷಗಳಲ್ಲಿ 152 ಪೇಪರ್ಗಳು ಲೀಕ್ ಆಗಿದೆ, ಏನ್ ಮಾಡ್ತಾ ಇದೆ ನಿಮ್ಮ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಆಡಳಿತ ಪಕ್ಷದವರು ಉತ್ತರ ಏನ್ ಗೊತ್ತಾ? ಪೇಪರ್ ಲೀಕ್ ಆಗಿರೋರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೋತಾ ಇದ್ದೀವಿ ನಿರ್ದಾಕ್ಷಿಣ್ಯವಾಗಿ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಸಹಿಸೋದಿಲ್ಲ, ವಿದ್ಯಾರ್ಥಿಗಳ ಹಿತಕ್ಕಾಗಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಪಕ್ಷಕ್ಕೆ ಅಟ್ ದ ಸೇಮ್ ಟೈಮ್ ಮಾಡ್ತಾ ಇರೋ ಪ್ರಶ್ನೆ ಏನ್ ಗೊತ್ತಾ? ಆಡಳಿತ ಪಕ್ಷದವರು, ವಿಪಕ್ಷ ಆಡಳಿತದ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಇದೆಯೋ ಅಥವಾ ಇತ್ತೋ ಅಲ್ಲಿ ಪೇಪರ್ ಲೀಕ್ ಆಯ್ತು, ಏನ್ ಕ್ರಮ ತಗೊಂಡ್ರಿ ನೀವು ಅನ್ನುವಂಥ ಪ್ರಶ್ನೆ. ಉದಾಹರಣೆಗೆ ರಾಜಸ್ಥಾನದಲ್ಲಿ ರೀಟ್ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಸಮಸ್ಯೆ ಆಯಿತು, ದೊಡ್ಡ ಅವಾಂತರಗಳಾಯಿತು. ಯಾರ ವಿರುದ್ಧ ಈ ಕ್ಷಣದವರೆಗೂ ಕ್ರಮ ತಗೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ. ಹೀಗೆ ಹಲವು ಉದಾಹರಣೆಗಳಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮುಂದುವರೆದ ಭಾಗವಾಗಿ ವಿಪಕ್ಷ ಮಾಡ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಪಕ್ಷಪಾತದಿಂದ ಕೂಡಿದೆ ಎನ್ನುವಂಥದ್ದು ಕಾಂಗ್ರೆಸ್ನವರ ಆರೋಪ ಆಗಿದೆ. ಶಿಕ್ಷಣ ವ್ಯವಸ್ಥೆ ವ್ಯವಸ್ಥಿತವಾಗಿ ಪಕ್ಷಪಾತದಿಂದ ಕೂಡಿದೆ. ಇಂಥ ಶಿಕ್ಷಣ ವ್ಯವಸ್ಥೆಯಿಂದ ನಾವು ಏನ್ ನಿರೀಕ್ಷೆ ಮಾಡೋದು ಅನ್ನುವಂಥದ್ದು ಕಾಂಗ್ರೆಸ್ನವರ ಪ್ರಶ್ನೆ ಆಗಿದೆ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದವರ ಉತ್ತರ ಏನಂತಂದ್ರೆ, ನೀವು ಕಾಂಗ್ರೆಸ್ನವರು ಬರೀ ಅಜೆಂಡಾ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ತೀರಿ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ನೀವು ಸಪೋರ್ಟ್ ಮಾಡ್ತಾ ಇರುವಂತವ್ರು ಯಾರಿಗೆ? ದೇಶದಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡುವಂತವ್ರಿಗೆ, ಪ್ರತಿಭಟನೆ ಹೆಸರಲ್ಲಿ ಗೂಂಡಾಗಿರಿ ಮಾಡ್ತಾ ಇರುವಂತವ್ರಿಗೆ, ನಮ್ಮ ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ಅವಾಚ್ಯವಾಗಿ ಮಾತಾಡುವಂತವ್ರಿಗೆ, ಪೊಲೀಸರ ಮೇಲೆ ಹಲ್ಲೆ ಮಾಡುವಂತವ್ರಿಗೆ ನಿಮ್ಮ ಸಪೋರ್ಟ್. ನಾಚಿಕೆ ಆಗಲ್ವಾ ನಿಮಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತನ್ನ ಅಜೆಂಡಾ ಏನೆಲ್ಲ ಅಜೆಂಡಾಗಳಿರುತ್ತೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಮತ್ತು ಕಾರ್ಯರೂಪಕ್ಕೆ ತರುವ ವಿಷಯಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ. ಅದಕ್ಕೆ ಇದು ಕೂಡ ಉದಾಹರಣೆ ಆಗುತ್ತೆ ಅನ್ನುವಂಥದ್ದು ಆಡಳಿತ ಪಕ್ಷದವರ ಉತ್ತರ ಆಗಿದೆ. ಇನ್ನ
ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂಥ ಆಗ್ರಹ ವಿಪಕ್ಷದವರದ್ದು. ಚರ್ಚೆ ಮತ್ತೊಂದು ಮಗದೊಂದು ಎಲ್ಲ ಆಮೇಲೆ ಮೊದಲು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದು ಕುಳಿತಿದೆ, ಆಗ್ರಹಿಸ್ತಾ ಇದೆ. ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾ ಇದೆ. ಅದಕ್ಕೆ ಆಡಳಿತ ಪಕ್ಷದವರ ಉತ್ತರ ಏನು ಅಂತಂದ್ರೆ, ಕಾಂಗ್ರೆಸ್ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ಹವಣಿಸುತ್ತೆ. ಕಾಂಗ್ರೆಸ್ನವರು ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜೀನಾಮೆ ಅಂತ ಇದ್ದಾರೆ. ಒಂದು ಅರ್ಥಪೂರ್ಣ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ, ಯಾಕೆ ಪಲಾಯನ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಆಡಳಿತ ಪಕ್ಷ ಮಾಡ್ತಾ ಇದೆ. ನಾವು ಒಂದು ಅರ್ಥಪೂರ್ಣ ಚರ್ಚೆಗೆ ಎದುರು ನೋಡ್ತಾ ಇದ್ದೀವಿ, ಬನ್ನಿ ಸಂಸತ್ಗೆ ಮಾತಾಡಿ, ನಮ್ಮ ಜೊತೆ ಎಲ್ಲಿ ಸಮಸ್ಯೆ ಆಗಿದೆ ಮಾತಾಡೋಣ. ಅದನ್ನ ಬಿಟ್ಟು ನೀವು ಹೊರಗಡೆ ನಿಂತು ರಾಜೀನಾಮೆ ಅಂತಂದ್ರೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ನೀವು ಹವಣಿಸ್ತಾ ಇದ್ದೀರಿ. ಅದು ಯಾರನ್ನ ಮುಂದೆ ಇಟ್ಕೊಂಡು? ಗುಂಡಾಗಳನ್ನ ಮುಂದೆ ಇಟ್ಕೊಂಡು ನೀವು ಪೊಲಿಟಿಕಲ್ ಮೈಲೇಜ್ ತಗೋತಾ ಇದ್ದೀರಿ ಅನ್ನುವಂಥದ್ದು ನೇರವಾದಂಥ ಆರೋಪ. ಇನ್ನ ಯುವಕರು, ವಿದ್ಯಾರ್ಥಿಗಳ ಹಿತ ಕೇಂದ್ರಕ್ಕೆ ಬೇಕಾಗಿಲ್ಲ ಅನ್ನುವಂತಹ ಗಂಭೀರ ಆರೋಪ ವಿಪಕ್ಷದ್ದು ಕೇಂದ್ರ ಸರ್ಕಾರದ ವಿರುದ್ಧ. ನಿಮಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ, ಯುವಕರ ಹಿತ ನಿಮಗೆ ಬೇಕಾಗಿಲ್ಲ, ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ವಿಪಕ್ಷದ್ದು. ಈ ಸಂದರ್ಭದಲ್ಲಿ ಹೇಳ್ತಾ ಇರೋದೇನು ಆಡಳಿತ ಪಕ್ಷ ಅಂತಂದ್ರೆ, ಕೇಂದ್ರದ ಮೊದಲ ಆದ್ಯತೆಯೇ ಯುವಕರ ಉಜ್ವಲ ಭವಿಷ್ಯ. ಅದಕ್ಕಾಗಿ ನಮ್ಮ ಸರ್ಕಾರ ಸರ್ವಸನ್ನದ್ಧವಾಗಿ ನಿಂತಿದೆ. ಹೊಸ ಯೋಜನೆಗಳನ್ನ ರೂಪಿಸ್ತೀವಿ, ಅವರ ಹಿತಕ್ಕಾಗಿ ನಾವು ಕಟಿಬದ್ಧರಾಗಿದ್ದೇವೆ. ಅವರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನ್ಯಾಯ ಕೊಡಿಸೋದಕ್ಕೆ ನಾವು ಮುಂಚೂಣಿಯಲ್ಲಿ ನಿಂತಿದ್ದೀವಿ. ಮೊದಲ ಆದ್ಯತೆ ಯುವಕರ ಉಜ್ವಲ ಭವಿಷ್ಯ ಆಗಿದೆ, ಇದನ್ನ ಅರ್ಥ ಮಾಡ್ಕೋಬೇಕು ವಿಪಕ್ಷ ಅಂತ ಹೇಳ್ತಾ ಇದೆ. ಇನ್ನ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆಯೇ ನಮ್ಮ ಗಮನ ಅಂತ ಹೇಳ್ತಾ ಇರೋದು ವಿಪಕ್ಷ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದವರ ಉತ್ತರ ಏನಂತಂದ್ರೆ, ಕಾಂಗ್ರೆಸ್ನವರಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋದು ಬೇಕಾಗಿಲ್ಲ, ನಾವು ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದರೆ ಇವರು ದಾಂಧಲೆ ಮಾಡಿಸ್ತಾ ಇದ್ದಾರೆ. ಇಂಥ ಗೂಂಡಾಗಳನ್ನ ಮುಂದೆ ಬಿಟ್ಕೊಂಡು ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರ ಮಾಡ್ತಾ ಇದೆ ಅಂತ ಹೇಳಿ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಮುಗಿದ ಮೇಲೆ ಮತ್ತೊಂದು ಬೇಡಿಕೆ ಮತ್ತು ವಾದ ಏನಂತಂದ್ರೆ, ಮೊದಲು ರಾಜೀನಾಮೆಯನ್ನ ಕೊಡಬೇಕು ಧರ್ಮೇಂದ್ರ ಪ್ರಧಾನ್, ಆಮೇಲೆ ಚರ್ಚೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಈ ಕಡೆ ಆಡಳಿತ ಪಕ್ಷ ಹೇಳ್ತಾ ಇರೋದೇನು, ಕೇಂದ್ರ ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ, ನೀವು ಬನ್ನಿ ನಮ್ಮ ಜೊತೆ ಚರ್ಚೆ ಮಾಡಿ, ಯಾರ ತಪ್ಪು ಏನು ಎತ್ತ, ನಾವು ಈ ಕ್ಷಣದವರೆಗೂ ತಗೊಂಡಿರುವಂತ ಕ್ರಮಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡೋಣ. ಆದ್ರೆ ನೀವು ಪಲಾಯನ ಮಾಡ್ತಾ ಇದ್ದೀರಿ. ಯಾಕೆ? ನಿಮಗೆ ಚರ್ಚೆ ಬೇಕಿಲ್ಲ, ಚರ್ಚೆ ಮಾಡೋದಕ್ಕೆ ನಿಮ್ಮ ಹತ್ರ ವಿಷಯ ಇಲ್ಲ. ಸುಮ್ಮನೆ ಯಾವುದೋ ಗುಂಡಾಗಳನ್ನ ಮುಂದೆ ಇಟ್ಕೊಂಡು ಅವರಿಗೆ ವಿದ್ಯಾರ್ಥಿಗಳು ಅಂತ ಮುಖವಾಡ ಹಾಕಿಸಿ ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಅಲ್ಲಿ ಓಡಾಡ್ತಾ ಇರುವಂತವ್ರು ಪ್ರತಿಭಟನೆ ಮಾಡೋದು ಬಿಟ್ಟು ಆ ವಿದ್ಯಾರ್ಥಿಗಳ ಸೋಗಿನಲ್ಲಿರುವಂತಹ ಗೂಂಡಾಗಳು ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರಧಾನಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ಪ್ರತಿಭಟನೆ ಅನ್ನುವಂತಹ ಪ್ರಶ್ನೆ ನೋಡೋಣ. ಈ ಆಡಳಿತ ಮತ್ತು ವಿಪಕ್ಷದವರ ಈ ರೀತಿಯ ಮಾತುಗಳು ಮತ್ತು ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆ ಯಾವ ಹಂತವನ್ನ ತಲುಪುತ್ತೆ ಅಂತ ಹೇಳಿ. ನೆಕ್ಸ್ಟ್, ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH